ಸೌಜನ್ಯಳಿಗೆ ಏನ್ ಅನ್ಯಾಯ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಪ್ರತಿದಿನವೂ ಸಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೀತಾನೆ ಇದೆ. ಸ್ನೇಹಿತರೆ, ನನಗೆ ಈಗ ಒಂದು ಅನಾಮಧೇಯ ಪತ್ರ ಬಂದಿದೆ. ನೋಡಿ ಏನಾಗಿದೆ ಅಂದ್ರೆ, ಇಲ್ಲಿ ಕೇಸಲ್ಲಿ ಯಾರೋ ಒಂದು 4-5 ಜನ ಡಾಮಿನೆನ್ಸ್ ಇರ್ತಾರೆ. ನೋಡಿ ಪಾಪ ಯಾರೋ ನೊಂದಂತಹ ವ್ಯಕ್ತಿ ಲೇಡೀಸು ಒಂದು 8 ಪುಟಗಳ ದೊಡ್ಡ ಮಟ್ಟದಲ್ಲಿ ಒಂದು ಮನವಿ ಪತ್ರವನ್ನ ಕಳಿಸಿದ್ದಾರೆ. ಇವತ್ತು ಸಮಾಜ ಏನಾಗ್ತಿದೆ ಗೊತ್ತಾ ಸ್ನೇಹಿತರೆ? ಈ ಏನು ಒಂದ್ ಸ್ವಲ್ಪ ವಿಚಾರವಂತರಿದ್ದಾರೆ, ಅಟ್ಲೀಸ್ಟ್ ಅವರ ಸಂಪರ್ಕಕ್ಕೆ ಯಾರೋ ಒಬ್ರು ಲಾಯರ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಈ ತರ ಯಾರು ಒಂದ್ ಸ್ವಲ್ಪ ಚೀಫ್ ಲೆವೆಲ್ ಅಲ್ಲಿ ಇರೋರಿಗೆ ಕಾಂಟ್ಯಾಕ್ಟ್ ಅನ್ನು ಮಾಡ್ತಾರೆ. ಈ ತರ ಮಾಹಿತಿನೇ ಇಲ್ಲದೆ ಇರೋರು, ಕಾನೂನಿನ ಬಗ್ಗೆ ಮಾಹಿತಿನೇ ಇಲ್ಲದೆ ಇರೋರು ಈ ಪ್ರಸಕ್ತದಲ್ಲೂ ಸಹ ಸಾವಿರಾರು ಜನ ನೋವನ್ನ ಅನುಭವಿಸೋರು ತುಂಬಾ ಜನ ಇದ್ದಾರೆ. ನೋಡಿ ಸ್ನೇಹಿತರೆ, ಇದೇನಾಗಿದೆ ಅಂದ್ರೆ, ಒಂದಷ್ಟು ಜನ 4-5 ಜನ ವಿಕ್ಟಿಮ್ಸ್ ಇದ್ದಾರೆ, ಒಂದಷ್ಟು ಜನ ಸಮಾಜದಲ್ಲಿ ಪ್ರಭಾವಶಾಲಿಗಳು ಅಂತ ನೋಟಿಸ್ ಅಲ್ಲಿ ಮೆನ್ಷನ್ ಇದೆ ಈ ಮನವಿ ಪತ್ರದಲ್ಲಿ. ಅದರಲ್ಲಿ ಅವನ್ ಯಾರೋ ಕಿಲಾಡಿ ಉಪ್ಪಾರಪೇಟೆ PS ಅಲ್ಲಿ, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೋ ಪೊಲೀಸ್ ಅವರು ಅಂತ ಪೊಲೀಸ್ ಹೆಸರಿನಲ್ಲಿ, ಅಂದ್ರೆ ಪೊಲೀಸ್ ಆಗಿ ವರ್ಕ್ ಮಾಡ್ತಾರಂತೆ ಅಂತ ಇಲ್ಲಿದೆ. ಪೊಲೀಸ್ ಅವನಾದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಪಾಪ. ಆಮೇಲೆ ಇಲ್ಲಿ ಪಾಪ ಇವ್ರು 8 ಪೇಜ್ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಅಂದ್ರೆ, ಇದು ಬ್ರೀಫ್ ಓದ್ತಾ ಇರೋ ಸ್ನೇಹಿತರೆ ಕಣ್ಣಲ್ಲಿ ನೀರು ಬರುತ್ತೆ. ಒಬ್ರು ಶೋಭಾ ಅನ್ನೋರ್ನ ಕಿಡ್ನಾಪ್ ಮಾಡಿ ಇದುವರೆಗೂ ಆಕೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಂತೆ. ನೋಡಿ, ಜಸ್ಟ್ ಈಗ ಬಂದಿರೋದ್ರಿಂದ ಹಾಗೆ ಪ್ರೆಸ್ ಮೀಟ್ ಅಲ್ಲಿ ಇದೆ, ಹಾಗೆ ಒಂದು ಕೇಸನ್ನ ಹೇಳ್ತಾ ಇದ್ದೀನಿ. ನಮ್ಮ ಸೌಜನ್ಯರಂತ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ಸಾವಿರಾರು ನಡೀತಾ ಇರುತ್ತೆ. ನಾನು ಪ್ರತಿ ಸಲ ಹೇಳುವಂಥದ್ದು ನಿಮ್ಗೆ, ನಿಮ್ಮನಿಗೆ ನೋವಾದಂತ ಸಂದರ್ಭದಲ್ಲಿ ಆ ಡೇ 1 ಅಲ್ಲೇ ಸ್ಪಂದಿಸಿ. ನಿಮ್ಗೋಸ್ಕರ ಈಗೇನು ಕೇಸ್ ಇದೆಯಲ್ಲ, ಇದು ಹೆದರುವಂತ ವ್ಯಕ್ತಿಗಳು. ಈ ಒಂದು ಆ ಶೋಭಾ ಅನ್ನೋ ಹುಡುಗಿನ ರೇಪನ್ನ ಮಾಡಿ ಕರ್ಕೊಂಡೋಗಿ ಒಂದ್ ಕಡೆ ಕೂಡಾಕಿದ್ದಾರೆ. ಕಿಡ್ನಾಪ್ ಅಂಡ್ ರೇಪ್ ಕೇಸನ್ನ ಬುಕ್ ಮಾಡಿ ಅಂತ ನನ್ನ ಕಳಿಸಿರೋದು. ಅವನ್ನ ಪ್ರತಿದಿನ 15ರಿಂದ 20 ದಿನ ಕೂಡಾಕೊಂಡಿದಾರಂತೆ. ಕೂಡಾಕೊಂಡು ಪ್ರತಿದಿನ ಅವರ ಮೇಲೆ ಅತ್ಯಾಚಾರವನ್ನ ಮಾಡ್ತಿದಾರಂತೆ. ಅತ್ಯಾಚಾರ ಮಾಡದಂತ ವಿಡಿಯೋಗಳನ್ನ ಮಾಡ್ಕೊಂಡು ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಆ ವಿಡಿಯೋಗಳನ್ನ ನೀನೇನಾರು ಆಚೆ ನಮ್ಮ ಬಗ್ಗೆ ಹೇಳದಂತ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತೀವಿ, ನಿಮ್ಮ ಮಾನ ಮರ್ಯಾದೆನ ಕಳಿತೀವಿ ಅಂತ ಇದ್ರ ರೀತಿ ಬೆದರಿಕೆಗಳನ್ನ ಹಾಕ್ತಾಗ ಏನಾಗತ್ತೆ, ಆ ನೊಂದವರ ಮನಸ್ಥಿತಿ ಆಟೋಮೆಟಿಕಲಿ ವೀಕ್ ಆಗತ್ತೆ. ನಾನು ಸಮಾಜದ ಮುಂದೆ ನೆಕ್ಸ್ಟ್ ಜೀವನ ಮಾಡೋದು ಹೇಗೆ, ತಲೆ ತೋಡಾಡೋದು ಹೇಗೆ, ಕಾನೂನು ನಮ್ಮೂರೆ ಹೋಗ್ಲಾ ಅಂತ ಸಖತ್ತು ಗೊಂದಲದಲ್ಲಿರ್ತೀರ. ದಯಮಾಡಿ ನೊಂದ ಹೆಣ್ಣು ಮಕ್ಕಳಿಗೆ ನಾನು ಮಾಹಿತಿ ಕೊಡುವಂಥದ್ದು, ಈ ತರ ಅತ್ಯಾಚಾರದಂತ ಪ್ರಕರಣಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬಾರ್ದು. ನಿಮ್ಮ ಅಧಿಕಾರಿಗಳು, ನಿಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ACP DCP, ನನ್ನ ಅನಿಸಿಕೆ ಪ್ರಕಾರ ನೀವು ಡಿಸ್ಟಿಕ್ DCP ಅಥವಾ ಕಮಿಷನರ್ ಹತ್ರ ಹೋದ 100% ನ್ಯಾಯ ಸಿಗುತ್ತೆ. ನೀವ್ ಯಾಕೆ ಕಾನೂನಿನ ಮೊರೆ ಹೋಗೋದಿಲ್ಲ? ನೀವು ನಿಮ್ಮ ಮಾನ ಮರ್ಯಾದೆಗೆ ಹಂಚ್ಕೋತೀರಾ, ಬಟ್ ಇದನ್ನ ಅವರು ವೀಕ್ ಪಾಯಿಂಟ್ ಆಗಿ ತಗೊಳ್ತಾರೆ. ಯಾರ್ಯಾರೋ ಒಂದಷ್ಟು ಅಲಿಗೇಷನ್ ಬಂದಿದೆ. ಈಗಾಗಲೇ ಮಾನ್ಯ ಇನ್ಸ್ಪೆಕ್ಟರ್ಗೆ, ACP ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಇಮಿಡಿಯೇಟ್ ಸುಮೋಟೋ FIR ಹಾಕ್ಬಿಟ್ಟು ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸಿ ಅಂತ ಮಾಹಿತಿ ಕೊಟ್ಟಿದ್ದೀನಿ. ಈಗೇ ಸ್ಟಾರ್ಟ್ ಆಗ್ತದೆ. ಒಂದು ಪೊಲೀಸ್ ಅವನಾದ್ರೂ ಬಿಡಲ್ಲ, ಯಾವನು MLA ಜೊತೆ ಅವನಂತೆ, ಆಮೇಲೆ ಏನೋ 100 ಕೋಟಿ ಹೊಡೆಯೋರಂತೆ. ನಿಮ್ಮನ್ನಂತೂ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಮೇಲೆ ಸಮಾಜದಲ್ಲಿ ಈ ಮಟ್ಟಕ್ಕೆ ಅನ್ಯಾಯನ ಮಾಡೋವಂಥದ್ದು, ಕಿಡ್ನಾಪ್ ಅನ್ನ ಮಾಡಿ ಎಲ್ಲೋ ಒಂದ್ ಕಡೆ ಅದು ಅಜ್ಞಾತ ಸ್ಥಳದಲ್ಲಿ ಇರಿಸ್ಕೊಂಡು 15-20 ದಿನ ಅತ್ಯಾಚಾರವನ್ನ ಮಾಡಿದಂತ ಮಾಹಿತಿಯನ್ನ ಕೇಳಿದವರೇ ಈ ಮಟ್ಟಿಗೆ ಬರ್ದಿದ್ದಾರೆ ಅಂದ್ರೆ, ಇನ್ನು ಅನುಭವಿಸೋರು ಯಾವ ಮಟ್ಟದಲ್ಲಿ ಇರಲ್ಲ. ಇಮಿಡಿಯೇಟ್ ನೀವ್ ಯಾವ್ದೇ ಇದು ಈ ಒಂದು ವಿಡಿಯೋ ಆದ ಕೂಡ್ಲೇನೆ ಇಮಿಡಿಯೇಟ್ ಎಲ್ಲಿರ್ತೀರಾ ಹತ್ತಿರದ ಪೊಲೀಸ್ ಠಾಣೆಗೆ ಈ ಶೋಭಾ ಅಥವಾ ಮತ್ತೊಬ್ರು ಮಗದೋದ್ರು ಬರಬೇಕು. ಇಮಿಡಿಯೇಟ್ ರಿಲೀಸ್ ಮಾಡಿ ಅವ್ರ ಪಾಪ ಅವ್ರಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಇಮಿಡಿಯೇಟ್ FIR ಹಾಕ್ಸ್ಬಿಟ್ಟು ನಿಮ್ಮನ್ನಂತೂ ಬಿಡಲ್ಲ ನಾನು. ಆಮೇಲೆ ಕ್ಲೀನ್ ಮಾಹಿತಿ ಇದೆ, ಅದೇನೇನೋ ಹಗರಣಗಳು ಮಾಡೋದು, ಮತ್ತೊಂದು ಮಗದೊಂದು ಹನಿ ಟ್ರಾಪ್ ಮಾಡೋದು. ಒಂದ್ 4-5 ಜನ ಈ ಸಮಾಜಗಳಲ್ಲಿ ಏನಾಗ್ಬಿಡ್ತದೆ ಗೊತ್ತಾ, ಸಾರ್ವಜನಿಕ ನಾವ್ ಹೇಳುವಂಥದ್ದು. ಆಮೇಲೆ ಕಾನೂನನ್ನ ನೀವು ತಿಳ್ಕೊಂಡು ಒಂದ್ ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕಷ್ಟೇ. ಯಾವನ್ನಾದ್ರೂ ಬಿಡಲ್ಲ. ಕಾನೂನನ್ನು ಸ್ವಲ್ಪ ನೀವು ಆರೋಪಿ ಅಂತ ಸ್ವಲ್ಪ ಎವಿಡೆನ್ಸ್ ಅನ್ನ ಸಿಗಾಕೋತು ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅವನ್ನ ಸುಮ್ನೆ ಬಿಡಲ್ಲ. IGP DGPಗಳನ್ನೇ ಬಿಡ್ತಾ ಇಲ್ಲ ಕಾನೂನು ಇವತ್ತು. ಯಾವನ್ರಿ ಅವನು PC ಕ್ರೈಮ್ ಅವರು ಮತ್ತೊಬ್ರು ಮಗುತ್ತಾರೆ, ಯಾರ್ರೀ ಇವರೆಲ್ಲ? ಈಗ ಇನ್ನೇನು FIR ಹಾಕ್ಸ್ಬಿಟ್ಟು ಎನ್ಕ್ವೈರಿ ಮಾಡಿಸ್ತೀನಿ. ಆಮೇಲೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡುವಂಥದ್ದು, ಸಮಾಜದಲ್ಲಿ ಈ ಸೌಜನ್ಯರಿಗೆ ಆಗುವಂತ ಅನ್ಯಾಯಗಳಿದೆಯಲ್ಲ, ಇದು ಪ್ರತಿ ಗಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲೂ ಸೌಜನ್ಯಗಳಿದ್ದಾರೆ ಇವತ್ತು. ದಯಮಾಡಿ ನಿಮ್ಮ ಕಾನೂನಿನ ಅರಿವನ್ನ ನೀವು ತಿಳ್ಕೊಳ್ಬೇಕಾಗ್ತದೆ, ನೀವು ಹೋರಾಟಗಳನ್ನ ಮಾಡ್ಬೇಕಾಗ್ತದೆ, ನೀವು ನ್ಯಾಯವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಇದು ನೋಡಿ ಡೇ 1 ಅಲ್ಲಿ ಬಂದಿದೆ, ನನ್ಗೆ ಇವತ್ತು ಬಂದಿದೆ. ಈ ಇಮಿಡಿಯೇಟ್ 24 hours ಅಲ್ಲಿ FIR ಹಾಕ್ಬಿಟ್ಟು ತನಿಖೆ ಮಾಡಿಸ್ತೀನಿ ಇದನ್ನು.
ನೀವು ಯಾರೇ ಆಗ್ಲಿ ಇಮಿಡಿಯೇಟ್ ನಿಮ್ಗೆ ಅನ್ಯಾಯ ಆಯ್ತಾ, ಇಮಿಡಿಯೇಟ್ ನೀವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನ ಅವ್ರು ಕೊಟ್ಟು ಇದು ಮಾಡಿದ್ರೆ ಯಾವ ಪಿ ಸಿ ಆದ್ರೂ ಅಷ್ಟೇ, ಕಮಿಷನರ್ ಆದ್ರೂ ಅಷ್ಟೇ ಜೈಲೇ. ಆಮೇಲೆ ಹೆದರ್ಕೋಬಾರದು. ನಿಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ನೀವೇ ಹೋರಾಟ ಮಾಡೋದಕ್ಕೆ ಹಿಂಜರಿದ್ರೆ ನಿಮಗ್ ನ್ಯಾಯ ಕೊಡ್ಸೋರು ಯಾರ್ರಿ? ಯಾರೋ ಎಷ್ಟೊಂದ್ ಜನ ಮುಂದೆ ಬರ್ತಾರೆ. ನಿಮ್ಮಲ್ಲಿ ನೀವು ಧೈರ್ಯ ಇದ್ದು, ನಿಮ್ಮಲ್ಲಿ ನೀವು ಕೋರ್ಟ್ ಪೊಲೀಸ್ ಸ್ಟೇಷನ್ ಹೋಗ್ ಬರ್ತೀರ, ನಿಮ್ಗೆ ನ್ಯಾಯ ಸಿಗುತ್ತೆ. ನೀವು ಹೆಲ್ಪ್ ಮಾಡೋರು 1 ಸಲ 2 ಸಲ ಬರ್ತಾರೆ ಅಷ್ಟೇನೆ, 24 ಸಲ ಬಂದು ಕೂತ್ಕೊಳ್ತಾರ ನಿಮ್ಗೆ? ದಯಮಾಡಿ ಈ ರೀತಿ ಅನ್ಯಾಯಕ್ಕೆ ನಾವ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇಲೆ ಅದ್ಯಾರು ಪಿ ಸಿ ಕ್ರೈಮ್ ಅವರು ಪೊಲೀಸ್ ಅವರು ಎಲ್ಲ ಪಾಪ ಇಷ್ಟು ಉದ್ದ ಲೆಟರ್ ಬರ್ದು ಹಾಕಿದ್ದಾರೆ ಅಂದ್ರೆ ಅವ್ರು ಎಷ್ಟು ತಾಳ್ಮೆಯಿಂದ ಬರ್ದಿದ್ದಾರೆ, ಎಷ್ಟು ನೋವಿನಿಂದ ಈ ಲೆಟರ್ ಬರ್ದು ಹಾಕಿದ್ದಾರೆ ಅಂತದ್ದು ನನಗೆ ತಲೆ ಕೆಡ್ತಾ ಇದೆ. ಇಮ್ಮಿಡಿಯೇಟ್ ಇದ್ರ ಮೇಲೆ FIR ಹಾಕಿಸ್ತಾ ಇದ್ದೀನಿ. ಆಮೇಲೆ ಅವ್ರು ಯಾರು ಇಟ್ಕೊಂಡಿದ್ರೆ ಇಮ್ಮಿಡಿಯೇಟ್ ಅವ್ರನ್ನ ಕಳಿಸ್ಕೊಡ್ಬೇಕು, ಹತ್ರದ ಪೊಲೀಸ್ ಠಾಣೆ ಕಳಿಸ್ಬಿಟ್ಟು ನನಗೆ ಮಾಹಿತಿ ಬರ್ಬೇಕಿದು. ಸ್ನೇಹಿತರೆ, ಆಮೇಲೆ ಇದು ಯಾವುದೇ ಕಾರಣಕ್ಕೂ ಈ ಹೆಣ್ಣು ಮಕ್ಕಳು ನೊಂದೋರು ಇರ್ತಿರಲ್ಲ, ನೀವು ಧೈರ್ಯವಾಗಿ ಹೋರಾಟ ಮಾಡಿ, ನಿಮ್ಗೇನು ತೊಂದರೆ ಕೊಡ್ತಾರಲ್ಲ ಅವ್ರ ವಿರುದ್ಧ ನೀವು ಕಾನೂನುಬದ್ಧ ಹೋರಾಟ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ.